ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಬೆಳಿಗ್ಗೆನೇ ನನ್ನ ರುಟೀನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೆಳಿಗ್ಗೆ ಎದ್ದು ಬ್ಲ್ಯಾಕ್ ಕಾಫಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಅಂದರೆ ಜಿಯನ್ ಆಲ್ರೆಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ನನ್ನ ಬ್ಲ್ಯಾಕ್ ಕಾಫಿ ಕುಡಿಯೋ ಟೈಮ್ ಆಲ್ಮೋಸ್ಟ್ 10 o'clock ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನೊಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಸೊ ಹಾಗೆಯೇ ಅಡುಗೆ ಮಾಡೋದಕ್ಕೂ ಕೂಡ ಇವಾಗ ರೆಡಿ ಮಾಡಬೇಕು. ಕಾಫಿನ ಚಂದಿಗೂ ತೊಗೊಂಡು ಹೋದೆ. ಅವರು ಕೂಡ ಇವಾಗ ಬೆಳಿಗ್ಗೆ ಟೈಮು ಬ್ಲ್ಯಾಕ್ ಕಾಫಿನೇ ಕುಡಿಯೋದು. ಸೊ ಫಸ್ಟು ನಾನು ಮಿಲ್ಕ್ ಟೀ ಇಲ್ಲ ಮಿಲ್ಕ್ ಕಾಫಿ ಕುಡಿತಾ ಇದ್ದೆ. ಇವಾಗ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ. ಸೊ ಅದರಿಂದ ಬ್ಲ್ಯಾಕ್ ಕಾಫಿ ಇಬ್ಬರೂ ಬೆಳಿಗ್ಗೆ. ಅದಾದಮೇಲೆ ಊರಿಂದ ಇವತ್ತು ಅಪ್ಪ ಬರ್ತೀನಿ ಅಂತ ಹೇಳಿದರು. ಬಂದರು ಏನಕ್ಕೆ ಅಂದರೆ ನಾನು ಆಲ್ಮೋಸ್ಟು ನನಗೆ ಮನೆಗೆ ರಾಗಿ ಹಿಟ್ಟಾಗಿರ್ಬೋದು ಮತ್ತು ಗೋಧಿ ಹಿಟ್ಟಾಗಿರ್ಬೋದು ಎಲ್ಲ ಅಲ್ಲಿಂದನೇ ತರಿಸ್ಕೊಳ್ಳೋದು. ಯಾಕೆಂದರೆ ಅಲ್ಲಿ ರಾಗಿ ತೊಗೊಂಡು ಗೋಧಿ ತೊಗೊಂಡು ಫ್ರೆಶ್ ಆಗಿ ಮಾಡಿ ಕಳಿಸ್ತಾರೆ. ಅದಕ್ಕೆ ಸೊ ಅದರಿಂದ ಖಾಲಿ ಆಗಿತ್ತು. ನಾವು ಹೋದಾಗ ಅಲ್ಲಿ ಮದ್ದೂರ್ಗೆ ಹೋದಾಗ ಕಾರಲ್ಲಿ ತಂದುಬಿಡ್ತಾ ಇದ್ವಿ. ಬಟ್ ಈ ಸರಿ ಅಪ್ಪ ಇಲ್ಲ, ನಾನು ಜಿಯಾನ್ ನೋಡಬೇಕು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಬನ್ನಿ ಅಂದೆ. ಬಟ್ ಹಾಫ್ ಡೇ ಅಷ್ಟೇ ಬಂದಿದ್ದವರು, ಈವ್ನಿಂಗ್ ಹೊರಟ್ಬಿಟ್ರು. ಮತ್ತು ಅಲ್ಲಿ ಅಮ್ಮ ಒಬ್ಬರೇ ಇದ್ದರು. ಅದಕ್ಕೆ ಸೊ ನೋಡಿ ಏನೆಲ್ಲ ತೊಗೊಂಡ್ಬರ್ತಾರೆ, ಏನೆಲ್ಲ ಇಲ್ಲ ಅಂದಿದ ತಕ್ಷಣ ನಮ್ಮಪ್ಪ ತೊಗೊಂಡು ಬಂದುಬಿಡ್ತಾರೆ. ಎಲ್ಲರ ಮನೇಲೂ ಹೀಗೇ. ಸೊ ಏನಿಲ್ಲ ಹೇಳು, ಅದು ತೊಗೊಂಬರ್ತೀನಿ ಇದು ತೊಗೊಂಬರ್ತೀನಿ ಅಂತ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ಏನಂದರೆ ಅವರು ಎಲ್ಲನೂ ಬೇಕಾದ್ರೆ ತರಕಾರಿನೂ ಕೂಡ ತಂದುಕೊಡ್ತೀರಿ ಅಂತ ಹೇಳ್ತಾರೆ. ಬಟ್ ನಾನೇ ಅಷ್ಟಕ್ಕೆಲ್ಲ ಬೇಡ ಅಂದ್ಬಿಟ್ಟು ಹೇಳ್ತಾನೆ ಇರ್ತೀನಿ. ಆದರೂ ಕೇಳಲ್ಲ. ಆದರೂ ಏನಾದರೂ ಒಂದು ಈ ಥರ ಖಾಲಿ ಆಗಿದೆ ಅಂತ ಹೇಳಿದ ತಕ್ಷಣ ತುಪ್ಪ ಆಗಿರ್ಬೋದು ಏನೇ ಖಾಲಿ ಆಗಿದ್ರು ಮೊಮ್ಮಗನಿಗೋಸ್ಕರ ತೊಗೊಂಡು ಬಂದುಬಿಡ್ತಾರೆ. ಸೊ ನಾನು ಅದಕ್ಕೆ ಅವರಿಗೆ ಫಿಶ್ ಅಂದರೆ ಇಷ್ಟ. ಸೊ ಅವ್ರಿಗೆ ಇಷ್ಟ ಆಗಿರೋದೇ ಮಾಡೋಣ ಅಂದ್ಬಿಟ್ಟು ಫಿಶ್ ಕರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಸೊ ಫಿಶ್ ಕರಿ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಕೊಕೊನಟ್ಟು, ಸ್ವಲ್ಪ ಕಡಲೆ, ಟೊಮೆಟೊ, ಆನಿಯನ್ನು, ಆಮೇಲೆ ಅದಕ್ಕೆ ಫಿಶ್ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಫಿಶ್ ಕರಿ ಮಸಾಲ ಸೊ ಹಾಕ್ಕೊಂಡು ಅದನ್ನು ರುಬ್ಕೋತೀನಿ. ಅದಕ್ಕೆ ಮುಂಚೆ ನಾನು ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಮಸಾಲ ರೆಡಿ ಮಾಡೋದಕ್ಕೆ ರುಬ್ಕೊತಾ ಇದ್ದೆ. ಅಷ್ಟರಲ್ಲಿ ಚಂದ ಬಂದರು. ಇಬ್ಬರು ಏನೋ ಮಾತಾಡ್ಕೊತಾ ಇದ್ದೀವಿ. ನೋಡ್ಬೋದು ನೀವು, ಮಸಾಲ ರುಬ್ಕೊತಾ ಇದ್ದೀನಿ. ರುಬ್ಬಾದ್ಮೇಲೆ ಕರಿ ಮಾಡೋದು ಕೂಡ ನಾನು ತೋರಿಸ್ತೀನಿ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ನಮಗೆ ರೆಸಿಪಿ ತೋರಿಸಿ ಅಂತ. ಸೊ ಅದಕ್ಕೆ ಇವತ್ತು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಫಿಶ್ ಕರಿ, ನಾನ್ ವೆಜ್ಜು ಆಲ್ಮೋಸ್ಟ್ ಎಷ್ಟೊಂದು ಇದೆ ಇವಾಗ ಈ ಥರದ್ರಲ್ಲೇ ಮಾಡೋದು. ಇದನ್ನು ಬೇಕಾದ್ರೆ ನಾನು ಟ್ಯಾಗ್ ಪ್ರಾಡಕ್ಟ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ್ಮೇಲೆ ಅದು ಸ್ವಲ್ಪ ಕುದಿ ಬಂದಮೇಲೆ ಲೈಕ್ ಹೀಟ್ ಆದಮೇಲೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಜೊತೆಗೆ ಸ್ವಲ್ಪ ಆನಿಯನ್, ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕ್ಕೊತೀನಿ. ನೋಡ್ಬೋದು ನೀವು, ಮಸಾಲ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ. ಯಾಕೆಂದರೆ ಜಿಯನ್ ಕೂಡ ತಂತಾನೆ, ಅವನಿಗೆ ಖಾರ ಇಷ್ಟ ಆಗುತ್ತೆ ಸ್ಪೈಸಿ ಆಗಿದ್ದರೆ. ಬಟ್ ಆದಷ್ಟು ನಾನು ಸ್ವಲ್ಪ ಕಡಿಮೆ ಹಾಕ್ತೀನಿ. ಸೊ ರೆಡಿ ಆಗ್ತಿದೆ ನೋಡ್ಬೋದು ಮಸಾಲ. ಸ್ವಲ್ಪ ಇದು ಕುದಿ ಬಂದಮೇಲೆ ಆಮೇಲೆ ಫಿಶ್ ಹಾಕ್ಕೊಳ್ಳೋಣ. ಹುಣಸೆ ಹುಳಿಲಿ ನೆನೆ ಹಾಕ್ಕೊಂಡಿರೋಂಥ ಫಿಶ್ನ ನಾನು ಹಾಕ್ಕೊತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೇ ಮಧ್ಯ ನಾನು ಸ್ನ್ಯಾಕ್ಸ್ ಥರ ಏನಾದರೂ ತಿಂತೀನಿ. ಸೊ ಅದಕ್ಕೆ ನಾನು ನಟ್ಸ್ ತಿಂತೀನಿ. ಸೊ
ನಾವೆಲ್ಲ ಮಂಡ್ಯ ಕಡೆಯವರು ರಾಗಿ ಮುದ್ದೆ ಅಂದರೆ ಇಷ್ಟ ಆಗುತ್ತೆ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬಟ್ ನಾನು ಅವಾಗವಾಗ ನಾನ್ ವೆಜ್ಜು ಈ ಥರ ಸೊಪ್ಪು ಸಾರು ಅದೆಲ್ಲ ಮಾಡ್ದಾಗ ಮಾಡ್ತಾನೆ ಇರ್ತೀನಿ. ಅಪ್ಪಂಗೆ ಮುದ್ದೆ ಇರಲೇಬೇಕು. ಸೊ ಅದಕ್ಕೆ ರಾಗಿ ಮುದ್ದೆ ಮತ್ತು ಫಿಶ್ ಸಾಂಬಾರ್ ಅದ್ರ ಜೊತೆಗೆ ರೈಸ್ ಮಾಡಿದೆ. ಸೊ ಅಪ್ಪ ಆವಾಗಲೇ ಬಂದರು, ನಾನು ಅದು ಶೂಟ್ ಮಾಡಲಿಲ್ಲ, ಬಂದಾಗ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಸೊ ಆಮೇಲೆ ಜಿಯನ್ ಕರ್ಕೊಂಬರೋದಕ್ಕೆ ಹೋಗೋದಕ್ಕೆ ಟೈಮ್ ಆಯಿತು, ನಾನು ಬರ್ತೀನಿ ಅಂದರು. ಸೊ ಅದಕ್ಕೆ ಚಂದು ಮತ್ತು ಅಪ್ಪ ಇಬ್ಬರು ಹೋಗ್ತಿದ್ದಾರೆ ಜಿಯನ್ ಕರ್ಕೊಂಬರೋದಕ್ಕೆ. ಜಿಯನ್ ಬಂದಮೇಲೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿದ್ದೆಲ್ಲ ಆಯಿತು, ತಾತ ಜೊತೆ ಆಟ ಆಡ್ತಿದ್ದಾನೆ. ಸೊ ಅವರಿಗೆ ಅವನ ಜೊತೆ ಆಟ ಆಡೋದು ಅಂದರೆ ಏನೋ ಒಂಥರ ಖುಷಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಈವ್ನಿಂಗ್ ಹಂಗೆ ಸ್ನಾನ ಮಾಡಿದೆ. ಸ್ನಾನ ಮಾಡಾದ್ಮೇಲೆ ಹೇರ್ ಡ್ರೈ ಮಾಡ್ಕೊತಿದ್ದೀನಿ. ಸೊ ನಾನು ಸೆರಮ್ ಜಾಸ್ತಿ ಹಾಕ್ಕೊಬಿಟ್ಟೆ, ಅದಕ್ಕೆ ನಂದು ಆ ಎಕ್ಸ್ಪ್ರೆಷನ್. ಸೊ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಬೇಕಾದ್ರೆ ನಾನು ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ನೋಡಿ. ಅಪ್ಪ ಹೊರಟ್ಬಿಟ್ರು, ನಾನು ಆವಾಗಲೇ ಹೇಳಿದಾಗೆ ಅಮ್ಮ ಒಬ್ಬರೇ ಇದ್ದರು. ಸೊ ಒಂದು ಆಲ್ಮೋಸ್ಟ್ ಅವರು ಈವ್ನಿಂಗ್ ಹಂಗೆ ಹೊರಟ್ಬಿಟ್ರು. ಅದಾದಮೇಲೆ ನಾನು ಈವ್ನಿಂಗ್ ಕಾಫಿ ಟೀ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈವ್ನಿಂಗ್ ಟೀ, ಮಾರ್ನಿಂಗ್ ಕಾಫಿ, ಈವ್ನಿಂಗ್ ಟೀ ನಾವು ಒಂಥರ. ಟೀ ಎಲ್ಲ ಕುಡ್ದಿದ್ದಾದಮೇಲೆ ಜಿಯನ್ಗೆ ಹಾಲು ಕೊಟ್ಟು ಅವನು ಸ್ವಲ್ಪ ಹೊತ್ತು ಮಲಗಿರ್ತಾನೆ. ಮಧ್ಯಾಹ್ನ ಎದ್ಮೇಲೆ ಈ ಥರ ಹೊರಗಡೆ ಆಟ ಆಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾನೆ ಅವನು ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ. ಅವ್ರಿಗೆ ಹೊರಗಡೆ ಆಟ ಆಡಿಸ್ತಿದ್ವಿ. ಹಾಗೆ ನಮ್ಮದು ಸೊಸೈಟಿಲಿ ತುಂಬ ಕ್ಯಾಟ್ಸ್ ಇದೆ. ಸೊ ಅದು ಬರ್ತಾ ಇರುತ್ತೆ. ಸೊ ಹಾಗೆ ಅದನ್ನು ಕೂಡ ಸುಮ್ಮನೆ ಶೂಟ್ ಮಾಡಿದೆ. ಫ್ರೆಂಡ್ಸ್, ವರ್ಕೌಟ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಾಯಿತು. ಇವಾಗ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಬರ್ಗರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಆವಾಗಲೇ ಹೊರಟೋದ್ರು. ಸೊ ಅವ್ರಿಗೇನೋ ಸ್ವಲ್ಪ ಕೆಲಸ ಆಯಿತು, ಸುಮ್ಮನೆ ಜಿಯನ್ ನೋಡೋಕ್ಕೆ ಅಂತ ಬಂದಿದ್ರು. ಆಮೇಲೆ ಏನು ಮನೆ ಸ್ವಲ್ಪ ನಂಗೆ ಅದು ಇದೆಲ್ಲ ತೊಗೊಂಡು ಬಂದಿದ್ರು, ಎಲ್ಲ ಖಾಲಿ ಆಗಿತ್ತು. ಸೊ ನಾನೆಲ್ಲ ಆಲ್ಮೋಸ್ಟ್ ಅಲ್ಲಿಂದನೇ ಯೂಸ್ ಮಾಡೋದು. ಮತ್ತು ನಮ್ಗೆ ಒಂದು ಏನಂದರೆ ಅಡ್ವಾಂಟೇಜು ಹತ್ತಿರ ಇದೆ. ಇವಾಗ ಒಂದೇ ರೋಡಿ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾವು ಹೋಗಬೇಕು ಅಂದಾಗ ಎಷ್ಟೊಂದು ಸರಿ ನಾನು ಶೂಟೇ ಮಾಡಿರಲ್ಲ, ಅದು ಹೋಗಿ ಬಂದುಬಿಡ್ತೀವಿ. ಸೊ ಯಾಕೆಂದರೆ ಬೆಳಿಗ್ಗೆ ಹೋಗಿ ಸಂಜೆ ಬಂದುಬಿಡ್ತೀವಿ, ಹಂಗೆ ಆ ಥರ ಎಲ್ಲ. ಸೊ ಅಪ್ಪನೂ ಒಂದೊಂದ್ಸರಿ ಬೆಳಗ್ಗೆ ಬಂದು ಸಂಜೆ ಹೊರಟೋಗೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಇವಾಗ ಅದಕ್ಕೆ ಅಲ್ಲಿ ಅಮ್ಮ ಒಬ್ಬರೇ ಇದ್ದರು, ಯಾರೂ ಇರಲಿಲ್ಲ, ಅದಕ್ಕೆ ಹೊರಟೋದ್ರು. ಸೊ ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬರ್ಗರ್. ಬನ್ನಿ ಬರ್ಗರ್ ಪ್ರಿಪೇರ್ ಮಾಡೋದು. ಬರ್ಗರ್ ರೆಡಿ. ಸ್ವಲ್ಪ ಒಂದು 4 ಚಿಪ್ಸ್ ತೊಗೊಂಡಿದ್ದೀನಿ, ಜಾಸ್ತಿ ಇಲ್ಲ, ಯಾಕೆಂದರೆ ಟೇಸ್ಟ್ ಸಿಗಲಿ ಅಂತ. ಸ್ವಲ್ಪ ಸ್ಯಾಲೆಡ್. ಸೊ ಮನೆಯಲ್ಲೇ ಮಾಡಿರೋಂಥ ಬರ್ಗರ್ ಹೇಗಿದೆ ಕಮೆಂಟ್ ಮಾಡಿ ಹೇಳಿ.